ಹಲೋ ಡಿಯರ್ SSLC ಸ್ಟೂಡೆಂಟ್ಸ್, ಇಂದು ನಡೆದಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ನ ಕೀ ಆನ್ಸರ್ಸ್ಗಳನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಬನ್ನಿ ಫಸ್ಟ್ ಮೇನಿನ ಗ್ರಾಮರ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡಿ, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್ ಅಂತ ಇದೆ. ಅಂದರೆ ನಾವು ಇಲ್ಲಿ ಕ್ವಶನ್ ಟ್ಯಾಗನ್ನು ಕೊಟ್ಟಿರೋ ಸ್ಟೇಟ್ಮೆಂಟ್ಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಪರ್ವೇಸ್ ಈಟ್ಸ್ ಪಿಜ್ಜಾ ಅಂತ ಇದೆ ನೋಡಿ. ಈಟ್ಸ್ ಇರೋದ್ರಿಂದ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಮತ್ತು ಯಾವುದೇ ಹೆಲ್ಪಿಂಗ್ ಆರ್ ಬಿ ಸೆಂಟೆನ್ಸ್ ಅಲ್ಲ ಇಲ್ಲಿ ಇಲ್ಲ. ಹಾಗಾಗಿ ನಾವು ಡಸ್ ಅನ್ನು ತೆಗೆದುಕೊಳ್ಬೇಕು. ಡಸ್ ಇರೋದು ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಅಲ್ಲಿ ಮಾತ್ರ. ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಸೊ ನೆಗೆಟಿವ್ ಕ್ವಶನ್ ಟ್ಯಾಗ್ ಅನ್ನು ಮಾಡಬೇಕು. ನೆಗೆಟಿವ್ ಕ್ವಶನ್ ಟ್ಯಾಗ್ ಇರತಕ್ಕಂಥದ್ದು ಆಪ್ಷನ್ ಬಿ ಆಗಿದೆ. ಹಾಗಾಗಿ ಫಸ್ಟ್ ಕ್ವಶನ್ಗೆ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದಂತಹ ಆಯ್ಕೆ ಆಗುತ್ತೆ. ಮತ್ತು ಪರ್ವೇಜ್ ಇರೋದನ್ನ ಹಿ ಅಂತೇಳಿ ಕೂಡ ಅಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಪರ್ವೇಜ್ ಇರೋದು ಹಿ ಆಗುತ್ತೆ. ಎಸ್ ನೋಡಿ, ಸೆಕೆಂಡ್ ಕ್ವಶನ್, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತ ಇದೆ. ಇಲ್ಲಿ ಅಂಡರ್ಲೈನ್ ಮಾಡಲಾಗಿರ್ತಕ್ಕಂತಹ ಸೆಂಟೆನ್ಸ್ ಏನಿದೆನೋ ಅದು ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನು ಮಾಡುತ್ತೆ ಅಂತ ನಾವು ಬರಿಬೇಕಾಗುತ್ತೆ. ಕ್ಯಾನ್ ಯು ಪ್ಲೀಸ್ ಸೆಂಡ್ ಮಿ ದ ವಿಡಿಯೋಸ್ ಆಫ್ ಯೆಸ್ಟರ್ಡೇಸ್ ಪ್ರೆಸೆಂಟೇಷನ್ ಅಂತ ಇದೆ. ಸೊ ಇದೊಂದು ರಿಕ್ವೆಸ್ಟಿಂಗ್ ಆಗಿದೆ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಆಯ್ಕೆ ಆಗುತ್ತೆ. ಇನ್ನು ಥರ್ಡ್ ಕ್ವಶನ್ ನೋಡಿ, ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಇದೆ. ಕಂಡೀಷನಲ್ ಸೆಂಟೆನ್ಸ್ ಆಗಿದೆ ಇದು. ಇಫ್ ಯು ಹ್ಯಾಡ್ ಸ್ಟಡೀಡ್ ಹಾರ್ಡ್ ಯು ವುಡ್ ಹ್ಯಾವ್ ಸ್ಕೋರ್ಡ್ ಗುಡ್ ಮಾರ್ಕ್ಸ್ ಅಂತೇಳಿ ಬರಬೇಕಾಗುತ್ತೆ. ವುಡ್ ಹ್ಯಾವ್ ಅಂತಕ್ಕಂಥದ್ದು ಆಪ್ಷನ್ ಬಿ ಆಗಿದೆ. ಸೊ ಥರ್ಡ್ ಕ್ವಶನ್ಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಫೋರ್ತ್ ಕ್ವಶನ್ ನೋಡಿ, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಅಂತ ಇದೆ. ತುಂಬ ಸುಲಭವಾಗಿರ್ತಕ್ಕಂತಹ ಪ್ರಶ್ನೆ. 2+ ವರ್ಬ್ ಇರ್ತಕ್ಕಂಥದ್ದು ಆಪ್ಷನ್ ಸಿ ಆಗಿದೆ. ಸೊ ಇದೇ ಇಲ್ಲಿ ಸರಿಯಾದಂತಹ ಆಯ್ಕೆ ಆಗುತ್ತೆ, ಇನ್ಫಿನಿಟಿವ್. ಇನ್ನು ಸೆಕೆಂಡ್ ಮೇನಲ್ಲಿ ಡೂ ಆಸ್ ಡೈರೆಕ್ಟೆಡ್ ಅಂತ ಇದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲೆಬಲ್ ಅಂತ ಇದೆ. ಒಂದೇ ಒಂದು ಸಿಲೆಬಲ್ ಇರ್ತಕ್ಕಂತಹ ವರ್ಡ್ ಯಾವುದು ಅಂತ ನಾವು ಕಂಡುಹಿಡಬೇಕು. ಸಿಟಿ ಇಲ್ಲಿ 2 ಸಿಲೆಬಲ್ ಇದೆ. ಫ್ರೆಂಡ್ ಒಂದೇ ಒಂದು ಸಿಲೆಬಲ್ ಇಲ್ಲಿದೆ. ನಾಲೆಡ್ಜ್ ಇಲ್ಲಿ 2 ಇದೆ. ಕ್ಲಾಸ್ಮೇಟ್ ನೋಡಿ ಇಲ್ಲಿ 2 ಇದೆ. ಸೊ ಇಲ್ಲಿ ಕೇಳಿರೋದು ಒನ್ ಸಿಲೆಬಲ್ ಇರ್ತಕ್ಕಂಥದ್ದು ಫ್ರೆಂಡ್. ಸೊ ಸರಿಯಾದಂತಹ ಉತ್ತರ ಫ್ರೆಂಡ್ ಆಗುತ್ತೆ. ಇನ್ನು ಸಿಕ್ಸ್ತ್ ಕ್ವಶನ್, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಅಂತ ಇದೆ. ಶಾರ್ಟ್ ಅಂತ ಇದೆ. ಶಾರ್ಟ್ ಟೆಂಪರ್ ಅಂತ ಕಾಲಕೇಟಿವ್ ಬರುತ್ತೆ. ಇನ್ನು ಸೆವೆಂತ್ ಒನ್, ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಇದೆ ನೋಡಿ. ಪ್ಯಾರಿಸ್ ಈಸ್ ಡ್ಯಾಶ್ ಬ್ಯೂಟಿಫುಲ್ ಸಿಟಿ ಅಂತ ಇದೆ. ಬ್ಯೂಟಿಫುಲ್ ಇಲ್ಲಿ ಕಾನ್ಸನೆಂಟ್ ಸೌಂಡ್ ಇದೆ. ಕಾನ್ಸನೆಂಟ್ ಸೌಂಡ್ ಇರೋದ್ರಿಂದ ಎ ಅನ್ನು ನಾವು ಇಲ್ಲಿ ಫಿಲ್ ಮಾಡ್ತೇವೆ. ಪ್ಯಾರಿಸ್ ಈಸ್ ಎ ಬ್ಯೂಟಿಫುಲ್ ಸಿಟಿ. ಇನ್ನು ಏಯ್ತ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ಸೂಟಬಲ್ ಲಿಂಕರ್ ಅಂತ ಇದೆ. ಸಾಯಿ ಕೃಷ್ಣ ಈಸ್ ಪೂರ್ ಡ್ಯಾಶ್ ಹೆಲ್ಪ್ಫುಲ್ ಟು ದ ನೀಡಿ ಪೀಪಲ್ ಅಂತ ಇದೆ ನೋಡಿ. ಸೂಟಬಲ್ ಲಿಂಕರ್ ಯಾವುದಪ್ಪ ಅಂದರೆ ಇಲ್ಲಿ ಬಟ್ ಅಂತೇಳಿ ಆಗುತ್ತೆ. ಏನಂದರೆ ಸಾಯಿ ಕೃಷ್ಣ ತುಂಬ ಬಡ ವ್ಯಕ್ತಿ ಆದರೂ ಅಂದರೆ ಬಟ್ ನೋಡಿ ಆದರೆ ಅಂತ ಬರ್ತಾ ಇದೆ. ಹೆಲ್ಪ್ಫುಲ್ ಟು ದ ನೀಡಿ ಪೀಪಲ್, ಅವನು ಬಡವ ಇದ್ದರೂ ಕೂಡ ಏನು ಬಡವರಿಗೆ ಹೆಲ್ಪ್ ಮಾಡ್ತಾನೆ ಅಂದರೆ ಅವಶ್ಯಕತೆ ಇರೋರಿಗೆ ಹೆಲ್ಪ್ ಮಾಡ್ತಾನೆ ಅನ್ನೋ ಮೀನಿಂಗ್ ಇಲ್ಲಿ ಸಿಗುತ್ತೆ. ಇನ್ನು ನೈನ್ತ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅಂತ ಇದೆ. ಶಿವಕುಮಾರ್ ವಾಕ್ಡ್ ಅಲಾಂಗ್ ದ ರೋಡ್ ಡ್ಯಾಶ್ ಈಸ್ ಡಾಗ್ ಅಂತ ಇದೆ. ಸೊ ಇಲ್ಲಿ ನಾವು ಫಿಲ್ ಮಾಡಬೇಕಾಗಿರ್ತಕ್ಕಂಥದ್ದು ವಿತ್ ಅಂತಕ್ಕಂತಹ ಪ್ರಿಪೋಸಿಷನ್ ಅನ್ನು. ಶಿವಕುಮಾರ್ ವಾಕ್ಡ್ ಅಲಾಂಗ್ ದ ರೋಡ್ ವಿತ್ ಹಿಸ್ ಡಾಗ್. ಅವನ ನಾಯಿಯ ಜೊತೆಗೆ ಶಿವಕುಮಾರ್ ರೋಡಿನ ಉದ್ದಕ್ಕೂ ಹೋಗ್ತಾನೆ ಅಂತೇಳಿ. ಇನ್ನು 10th, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಇದೆ. ಇಲ್ಲಿ ನಾವು ಫಿಲ್ ಮಾಡಬೇಕಾಗಿರೋದು ಏನಂತ ನೋಡಿ, ಬಿ ಪ್ಲಸ್ ಪ್ರಾಕ್ಟೀಸ್ ಇದೆ. ಅನುಷ್ಕಾ ವಾಸ್ ಪ್ರಾಕ್ಟೀಸಿಂಗ್ ಬರುತ್ತೆ. ಇದನ್ನು ING ಫಾರ್ಮಲ್ಲಿ ಬರೀಬೇಕು. ಅನುಷ್ಕಾ ವಾಸ್ ಪ್ರಾಕ್ಟೀಸಿಂಗ್ ಕ್ಲಾಸಿಕಲ್ ಡ್ಯಾನ್ಸ್ ಲಾಸ್ಟ್ ಇಯರ್. ನೋಡಿ, ವಾಸ್ ಯಾಕೆ ಹಾಕ್ತೀವಿ ಅಂದರೆ ಲಾಸ್ಟ್ ಇಯರ್ ಅಂದರೆ ಇದು ತುಂಬ ಪಾಸ್ಟಲ್ಲಿ ಇರ್ತಕ್ಕಂತಹ ಒಂದು ಘಟನೆ ಆಗಿರುತ್ತೆ. ಸೊ ಪಾಸ್ಟ್ ಟೆನ್ಸಲ್ಲಿ ಬರೀಬೇಕು. ಹೆಲ್ಪಿಂಗ್ ವರ್ಬ್ ಬಿ ಫಾರ್ಮ್ಸ್ ಅಂದರೆ ನಿಮಗೆ ಗೊತ್ತಿರಬೇಕು. ಆ್ಯಮ್, ಈಸ್, ಆರ್ ಅಂತ ಏನು ಬರ್ತವೋ ಅವುಗಳನ್ನು ಬಿ ಫಾರ್ಮ್ ವರ್ಬ್ಸ್ ಅಂತೇಳಿ ಕೂಡ ಕರಿತೀವಿ. ಅದರ ಜೊತೆಗೆ ಬೀಯಿಂಗ್ ಬರುತ್ತೆ, ಬೀಯಿಂಗ್ ಬರುತ್ತೆ. ಇವೆಲ್ಲವೂ ಕೂಡ ಇಲ್ಲಿ ಸರಿಯಾಗಿರೋದು ವಾಸ್ ಆಗಿರುತ್ತೆ. ಇನ್ನು 11th ಕ್ವಶನ್, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತ ಇದೆ. ಮೇಘನಾ ಈಸ್ ಎ ಕೈಂಡ್ ಹಾರ್ಟೆಡ್ ಪರ್ಸನ್ ಅಂತ ಇದೆ ನೋಡಿ. ಈ ಕೈಂಡ್ ಹಾರ್ಟೆಡ್ ಅಂತಕ್ಕಂಥದ್ದು ವ್ಯಕ್ತಿಯ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ, ಅಂದರೆ ಅಡ್ಜೆಕ್ಟಿವ್ ಆಗಿರುತ್ತೆ. ಸೊ ಅಡ್ಜೆಕ್ಟಿವ್ ಅಂತ ನೀವು ಇದಕ್ಕೆ ಬರಿಬೇಕಾಗಿರುತ್ತೆ. 13th, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಇದೆ. ಎಸ್ ನೋಡಿ, ಇನ್ ಅವರ್ ಸ್ಕೂಲ್ ಆ್ಯನ್ಯುವಲ್ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಕೊಟ್ಟಿದ್ದಾರೆ. ಪ್ರೋಗ್ರಾಮ್ ಟುಕ್ ಪ್ಲೇಸ್ ಎಸ್ಟರ್ಡೇ ಅಂತ ಇದೆ.
ಡಿಸ್ಟ್ರಿಬ್ಯೂಟ್ ಇರೋದನ್ನು ಡಿಸ್ಟ್ರಿಬ್ಯೂಷನ್ ಅಂತೇಳಿ ಬರೀಬೇಕು. ಡಿಸ್ಟ್ರಿಬ್ಯೂಷನ್ ಅಂತ ಬರೆದ್ರೆ ನಿಮಗೆ ಒಂದು ಅಂಕ ಇಲ್ಲಿ ಸಿಗುತ್ತೆ. 13th ಒನ್, ಯೂಸ್ ದ ವರ್ಡ್ ಅಗ್ರಿ ಆಸ್ ವರ್ಬ್ ಇನ್ ಎ ಸೆಂಟೆನ್ಸ್ ಅಂತ ಇದೆ. ಎಸ್, ಐ ಅಗ್ರಿ ವಿತ್ ಯುವರ್ ಒಪಿನಿಯನ್. ಒಂದು ಸೆಂಟೆನ್ಸ್ ನಾನು ನಿಮಗೆ ಹೇಳಿದ್ದೇನೆ, ಐ ಅಗ್ರಿ ವಿತ್ ಯುವರ್ ಒಪಿನಿಯನ್ ಅಥವಾ ಐ ಆಮ್ ಅಗ್ರಿಯಿಂಗ್ ಯುವರ್ ಒಪಿನಿಯನ್. ಈ ರೀತಿ ಯಾವುದೋ ಒಂದು ಸೆಂಟೆನ್ಸನ್ನು ನೀವು ಅಗ್ರಿಯನ್ನು ವರ್ಬ್ ಆಗಿ ಯೂಸ್ ಮಾಡಿದರೆ ಒಂದು ಅಂಕ ನಿಮಗೆ ಸಿಗ್ತಾ ಇದೆ. ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ. ಎಸ್, ರೋಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್ ಇನ್ ದ ಗಾರ್ಡನ್ ಅಂತ ಇದೆ. ಕೊಟ್ಟಿರ್ತಕ್ಕಂಥದ್ದು ಸೂಪರ್ಲೇಟಿವ್ ಫಾರ್ಮಲ್ಲಿ ಇದೆ. ದ ಮೋಸ್ಟ್ ಬ್ಯೂಟಿಫುಲ್, ದ ಮೋಸ್ಟ್ ಅಂತ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಸೂಪರ್ಲೇಟಿವ್ ಫಾರ್ಮ್ ಇದೆ ಅಂತೇಳಿ. ಇದನ್ನು ನಾವು ಕಂಪ್ಯಾರಿಟಿವ್ಗೆ ಮಾಡಬೇಕು. ಸೊ ಯಾವ ರೀತಿ ಮಾಡೋದು ನೋಡಿ, ರೋಸ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಫ್ಲವರ್ ಇನ್ ದ ಗಾರ್ಡನ್ ಅಂತೇಳಿ ಚೇಂಜ್ ಮಾಡಬೇಕು. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ರೋಸ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಫ್ಲವರ್ ಇನ್ ದ ಗಾರ್ಡನ್ ಅಂತೇಳಿ. ಇನ್ನು ನೆಕ್ಸ್ಟ್ ಕ್ವಶನ್, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಇದೆ. ದೀಪಕ್ ರಾಜ್ ಈಸ್ ಪ್ರಿಪೇರಿಂಗ್ ಎ ಸೈನ್ಸ್ ಮಾಡೆಲ್ ಅಂತ ಇದೆ. ಸೊ ಎ ಸೈನ್ಸ್ ಮಾಡೆಲ್ ಈಸ್ ಬೀಯಿಂಗ್. ನೋಡಿ ಇಲ್ಲಿ ಪ್ರಿಪೇರಿಂಗ್ ಇದೆ, ಹಾಗಾಗಿ ನಾವು ಬೀಯಿಂಗ್ ಅನ್ನು ತೆಗೆದುಕೊಳ್ಬೇಕು. ಎ ಸೈನ್ಸ್ ಮಾಡೆಲ್ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ದೀಪಕ್ ರಾಜ್ ಅಂತ ನೀವು ಆನ್ಸರ್ನ ಬರೀಬೇಕು. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಎ ಸೈನ್ಸ್ ಮಾಡೆಲ್ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ದೀಪಕ್ ರಾಜ್. ಇನ್ನು ಕ್ವಶನ್ ನಂಬರ್ 16, ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಇದೆ. ನಾನು ಡೈರೆಕ್ಟಾಗಿ ಆ ಸೆಂಟೆನ್ಸ್ಗೆ ಬರ್ತಾ ಇದ್ದೇನೆ. ಇಲ್ಲಿರೋ ಸೆಂಟೆನ್ಸನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಬರೀಬೇಕಾಗುತ್ತೆ. ಎಸ್ ನೋಡಿ, ಹರೀಶ್ ಟೋಲ್ಡ್ ಭೀಷ್ಮ ದ್ಯಾಟ್ ಅಂತ ಇದೆ. ಈಗ ನಾವು ಕೊಟ್ಟಿರೋ ಸೆಂಟೆನ್ಸನ್ನು ಇಂಡೈರೆಕ್ಟ್ ಬರೀಬೇಕು. ಮೊದಲನೇದಾಗಿ ನೋಡಿ, ಐ ಇರೋದನ್ನು ಹಿ ಅಂತ ಚೇಂಜ್ ಮಾಡಬೇಕು. ಹರೀಶ್ ಟೋಲ್ಡ್ ಭೀಷ್ಮ ದ್ಯಾಟ್. ಹಿ ಯಾನ್ ಇರೋದನ್ನು ವಾಸ್ ಮಾಡಬೇಕು ಇಲ್ಲಿಗೆ. ಸೊ ಹಿ ವಾಸ್ ಅಂತ ಆಗುತ್ತೆ. ಹಿ ವಾಸ್ ಪ್ಲಾನಿಂಗ್ ಟು ಪ್ಲೇ ಅ ಸ್ಕಿಟ್ ಇನ್ ದ ಆನ್ಯುವಲ್ ಡೇ ಪ್ರೋಗ್ರಾಮ್. ಟುಡೇ ಅಂತ ಇರೋದನ್ನು ದಟ್ ಡೇ ಅಂತ ಚೇಂಜ್ ಮಾಡಬೇಕು. ಸೊ ಇಲ್ಲಿ 3 ಬದಲಾವಣೆಗಳನ್ನು ನೀವು ಮಾಡಬೇಕಾಗುತ್ತೆ. ಅದೇನಪ್ಪ ಅಂದರೆ, ಐ ಇರೋದನ್ನು ಹಿ ಅಂತ ಚೇಂಜ್ ಮಾಡಬೇಕು, ಆಮ್ ಇರೋದನ್ನು ವಾಸ್ ಅಂತ ಚೇಂಜ್ ಮಾಡಬೇಕು, ಅದೇ ರೀತಿ ಟುಡೇ ಇರೋದನ್ನು ದಟ್ ಡೇ ಅಂತ ಚೇಂಜ್ ಮಾಡಬೇಕು. ಈ 3 ಬದಲಾವಣೆಗಳನ್ನು ಮಾಡಿ ಸೆಂಟೆನ್ಸನ್ನು ಬರೆದ್ರೆ ನಿಮಗೆ ಇಲ್ಲಿ ಅಂಕ ಸಿಗುತ್ತೆ. ಇನ್ನು ಮೇನ್ ಕ್ವಶನ್ ನಂಬರ್ 3ಯಲ್ಲಿ ಕ್ವಶನ್ ನಂಬರ್ 17, ಐ ಬೋರ್ಡೆಡ್ ದ ಫಾಸ್ಟ್ ಟ್ರೈನ್ ಟು ಮುಂಬೈ ಅಲಾಂಗ್ ವಿತ್ ಮೈ ಪೇರೆಂಟ್ಸ್ ಆ್ಯಂಡ್ ಸಿಸ್ಟರ್ ಲಾಸ್ಟ್ ಈವ್ನಿಂಗ್ ಅಂತ ಇದೆ. ಇಲ್ಲಿ ನಾವು ಎರರ್ಸ್ಗಳನ್ನು ಫೈಂಡ್ ಮಾಡಿ ಬರೀಬೇಕು. ಮೊದಲನೇ ಎರರ್ ಏನಪ್ಪ ಅಂದರೆ, ಕ್ಯಾಪಿಟಲ್ ಲೆಟರನ್ನು ನಾವು ಸರಿ ಮಾಡಿ ಬರೀಬೇಕಾಗುತ್ತೆ. ಯಾವುದು ನೋಡಿ, ಮುಂಬೈ ಇದೆ. ಯಾವುದೇ ಒಂದು ಪ್ಲೇಸ್ನ ಹೆಸರು ಇದ್ದರೆ, ಯಾವುದೇ ಊರ ಹೆಸರಿರಲಿ ವ್ಯಕ್ತಿ ಹೆಸರಿರಲಿ, ಮೊದಲ ಲೆಟರನ್ನು ನಾವು ಕ್ಯಾಪಿಟಲ್ ಲೆಟರ್ ಬರೀಬೇಕು. ಸೊ ಇಲ್ಲಿ ಮುಂಬೈ ಏನೈತೋ ಆ ಒಂದು ಎಮ್ ಅನ್ನು ಕ್ಯಾಪಿಟಲ್ ಲೆಟರ್ ಬರೀಬೇಕು. ನಿಮಗೆ ಒಂದು ಅಂಕ ಸಿಗುತ್ತೆ. ಇನ್ನು ಸೆಕೆಂಡ್ ಮಿಸ್ಟೇಕ್ ನೋಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಇದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ನೋಡಿ, ಇಲ್ಲಿ ಲಾಸ್ಟ್ ಅಂತ ಇದೆ ಅಲ್ವಾ, LOST ಲಾಸ್ಟ್ ಅಂತ ಬರೋದಿಲ್ಲ, LAST ಲಾಸ್ಟ್ ಅಂತ ನೀವು ಬರೆದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ. ಸೊ ಇಲ್ಲಿ ಮುಂಬೈಗೆ ಕ್ಯಾಪಿಟಲ್ ಮತ್ತು ಲಾಸ್ಟ್ ಇರೋದನ್ನು ಲಾಸ್ಟ್ ಅಂತ ಮಾಡಿದರೆ ನಿಮಗೆ ಇಲ್ಲಿ 2 ಅಂಕಗಳು ಸಿಗ್ತವೆ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇನ್ನು 2 ಅಂಕದ ಪ್ರಶ್ನೆಗಳು ಕೂಡ ಇದ್ದಾವೆ. ತುಂಬ ಸುಲಭವಾಗಿರ್ತಕ್ಕಂತಹ ಪ್ರಶ್ನೆಗಳನ್ನೇ ಕೊಟ್ಟಿದ್ದಾರೆ ಅಂತ ಏನು ಡಿಫಿಕಲ್ಟ್ ಇಲ್ಲ ಕ್ವಶನ್ ಪೇಪರ್. ಅದೇ ರೀತಿ 3 ಅಂಕಗಳ ಒಂದು ಪ್ರಶ್ನೆಗಳು ಕೂಡ ತುಂಬ ಸುಲಭವಿದ್ದಾವೆ. ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಥವಾ ಎಕ್ಸ್ಟ್ರಾಕ್ಟ್ಸ್ಗಳೇನಿದ್ದಾವೋ ಅವುಗಳಲ್ಲೂ ಕೂಡ ತುಂಬ ಸುಲಭವಾಗಿ ಪ್ರಶ್ನೆಗಳು ಬಂದಿದ್ದಾವೆ. ರೆಫರೆನ್ಸ್ ಕೂಡ ರಾಣಿ ಮಚ್ಚಯ್ಯ ಅವರ ಬಗ್ಗೆ ಏನು ಒಂದು ಪ್ರೊಫೈಲನ್ನು ಕೊಟ್ಟಿದ್ದಾರೆ ಪ್ಯಾರಾಗ್ರಾಫ್ ಬರೀಲಿಕ್ಕೆ. ಅದೇ ರೀತಿ ಸ್ಟೋರಿ ರೈಟಿಂಗ್ ಇದೆ. ಇವೆಲ್ಲವನ್ನು ಕೂಡ, ಚಿತ್ರವು ಕೂಡ ತುಂಬ ಸುಲಭವಾಗಿದೆ. ನಿಮಗೆಲ್ಲ ಬರೀಲಿಕ್ಕೆ ತುಂಬ ಸಿಂಪಲ್ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಅನುಕೂಲ ಆಗೋ ರೀತಿಲಿನೇ ಈ ಒಂದು ಪಿಕ್ಚರನ್ನು ಕೊಡಲಾಗಿದೆ. ಉಳಿದಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ. ಯಾವ ರೀತಿ ಎಕ್ಸಾಮ್ ಇತ್ತು, ಕ್ವಶನ್ ಪೇಪರ್ ಡಿಫಿಕಲ್ಟ್ ಇತ್ತಾ ಅಥವಾ ಈಸಿ ಇತ್ತಾ, ನಿಮಗೆ ಅಂಕಗಳು ಎಷ್ಟು ಬರ್ಬೋದು ಅಂತಕ್ಕಂಥ ವಿಷಯಗಳನ್ನು ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.